ಶಿವಗಾಮಿ ಅವರು ಆರ್ಯವರಿಗೆ ಒಟ್ಟಿಗೆ ಆಫೀಸ್ಗೆ ಹೋಗೋಣ ಅಂತ ಹೇಳಿರ್ತಾರೆ. ದೊಡ್ಡ ದೊಡ್ಡ ವಿಷಯ ನಮ್ಗೆ ಯಾಕೆ? ಹೋಗಿ ಕೆಲಸ ನೋಡ್ಕೊಳ್ಳಿ. ಅಶೋಕ, ಆಫೀಸ್ಗೆ ಹೋಗ್ತಿದ್ಯಪ್ಪ? ಹೂನಮ್ಮ. ಒಳ್ಳೇದಾಗ್ಲಿ. ಹುಷಾರು ಕಣೋ. ಸರಿಮ್ಮ, ಆಯ್ತು. ಹೋಗ್ ಬನ್ನಿ. ಬರ್ತೀನಮ್ಮ. ಹಾ, ಅಮ್ಮ ರಜನಿ, ಆಫೀಸ್ಗೆ ಅಡ್ಗೆ ಮಾಡಿ ಕಳಿಸ್ತೀನಿ, ಇಬ್ರು ಊಟ ಮಾಡಿ. ಹಾ, ಸರಿ ಅಮ್ಮ. ಬಾಯ್. ಲೇ ಮಲ್ಲಿ, ಇವತ್ತು ನನ್ ಕನ್ಸು ನನ್ಸಾಯ್ತು ಕಣೆ. ಇಷ್ಟು ವರ್ಷದಿಂದ ಶಿವಗಾಮಿ ಜೊತೆ ಅಶೋಕ ಜೋಡಿಯಾಗಿ ಹೋಗ್ತಿದ್ದದನ್ನ ನೋಡಿ 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 ಸಾಕಾಗೋಗಿತ್ತು. ಮೊದಲನೇ ಸಲ ಇನ್ನೊಂದು ಹುಡುಗಿ ಜೊತೆ ಜೋಡಿಯಾಗಿ ಹೋಗ್ತಿದ್ದನ್ ನೋಡು. ಈ ದೃಶ್ಯ ನೋಡಕ್ಕೆ ಸಾಮಾನ್ಯವಾಗಿ ಕಾಣಿಸ್ಬೋದು, ಆದ್ರೆ ಈ ಮನೇಲಿ ಬಿರುಗಾಳಿ ಬೀಸತ್ತೆ. ನೋಡ್ತಾ ಇರು. ಬಾಂಬ್ ಸ್ಫೋಟ ಆಗಿ ಬೆಂಕಿ ಬೀಳತ್ತೆ. ಯಪ್ಪ, ಅಷ್ಟೊಳ್ ನಾವಿಬ್ರು ಆಚೆಗೆ ಹೋಗ್ಬಿಡುವ. ಅಲ್ಲ ಕಣೆ, ಆ ದೃಶ್ಯನ ಇಲ್ಲೇ ಇದ್ದು ನಮ್ ಕಣ್ಣಾರೆ ನೋಡಿ ಆನಂದಿಸ್ಬೇಕು. ಅಶೋಕು ರಜನಿ ಜೊತೆ ಜೋಡಿಯಾಗಿ ಆರಾಮಾಗಿರ್ಬೇಕು. ಶಿವಗಾಮಿ ಒಂಟಿಯಾಗಿ ಮೂಲೆಯಲ್ಲಿ ಒಬ್ಳೆ ಬಿದ್ದಿರ್ಬೇಕು. ಅಲಮರ್ರೆ, ನೀವು ಕಾಂಬುಕೆ ಕಾಮಿಡಿ ಪೀಸ್ ತರಾನೇ ತೋರ್ತ್ರಿ. ಆರ್ ನೀವಿತ್ತಲ್ಲ ಚಕ್ಕ ಟೆರರ್ ಮರ್ರೆ, ಟೆರರ್. ಮತ್ತೆ ಅಂಬುಜಮ್ಮ ಅಂದ್ರೆ ಏನ್ ಅನ್ಕೊಂಡಿದೀಯ? ಕರ್ಬೂಜ ಅಂತ ಅನ್ಕೊಂಡಿದೆ. ಕರ್ಬೂಜ? ಏನೇ ಮಾತಾಡ್ತೀಯ ನೀನು? ಒಂದಕ್ಕೊಂದು ಸಂಬಂಧನೇ ಇರಲ್ವಲ್ಲೇ. ಏನ್ ಮಹಾರಾಣಿ ಅವರು ಆರಾಮಾಗಿ ಕೂತಿದ್ದೀರಾ? ಸೆಕೆ ಆಗ್ತಾ ಇದೆಯಾ? ಫ್ಯಾನ್ ಹಾಕ್ಲಾ? ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ. ಕೆಲ್ಸ ಮಾಡೋದ್ ಬಿಟ್ಟು ಇಲ್ಲ ಆರಾಮಾಗಿ ಗಾಳಿ ತಗೊಂಡು ಕೂತ್ಕೊಂಡಿದ್ಯಲ್ಲ. ಕೆಲ್ಸ ಯಾರು ನಿನ್ ತಾತ ಬಂದ್ ಮಾಡ್ತಾನ? ನಾನು ಆವಾಗ ಕೆಲ್ಸ ಶುರು ಮಾಡ್ತೀಯ, ಈವಾಗ ಕೆಲ್ಸ ಶುರು ಮಾಡ್ತೀಯ ಅಂತ ನೋಡಿ ನೋಡಿ ನನ್ ಕಣ್ಣೇ ಹಿಂಗ್ ಹೋಯ್ತು. ನೀನು ಮಾತ್ರ ಆರಾಮಾಗಿ ಕೂತಿದ್ಯಾ ನೋಡು. ಮನೆ ಯಜಮಾನಿ ಬಂದ್ ನಿಂತಿದ್ದೀನಿ, ನಿನ್ ದೌಲತ್ ನೋಡು, ಆರಾಮಾಗಿ ಕೂತಿದ್ಯಾ. ನಾನು ಕೆಲಸ ಮಾಡ್ತಿದ್ದೆ, ಸ್ವಲ್ಪ ಕಾಲ್ ನೋವು ಬಂತು, ಈಗ ಬಂದು ಕೂತ್ಕೊಂಡೆ. ಓಹೋ, ಇವಾಗ ಬಂದ್ ಕೂತ್ಕೊಂಡ್ಯಾ? ನಾನ್ ನೋಡಿದ್ದಕ್ಕೆ ಇವಾಗ ಕೂತ್ಕೊಂಡೆ ಅಂತ ಹೇಳ್ತೀಯಾ? ನಾನ್ 1 ಅವರ್ ಆದ್ಮೇಲೆ ಬಂದ್ ಕೇಳಿದ್ರೆ ಆವಾಗ್ಲೂ ಇದೇ ಮಾತು ಹೇಳ್ತಿದ್ದೆ. ನಾನೆಲ್ಲ ಹಾಗೆ ಹೇಳ್ದೆ, ಕೆಲಸ ಮಾಡ್ತಿದ್ದೀನಲ್ಲ. ಏಯ್, ಏನ್ ಮಾತಾಡ್ತಾ ಇದ್ದೀಯ ನೀನು? ಅದ್ಯಾರೋ ಹಾದಿ ಬೀದಿಯಲ್ಲಿ ಹೋಗೋರನ್ನ ಮಾತಾಡ್ಸೋ ತರ ಮಾತಾಡ್ತಾ ಇದೆಯಲ್ಲ. ಮತ್ ಹೇಗ್ ಮಾತಾಡಿಸ್ಬೇಕಮ್ಮ? ಪ್ರತಿ ಸಲ ಮಾತಾಡ್ಸ್ಬೇಕಾದ್ರೆ ಅಮ್ಮೋರೇ ಅಂತ ಮಾತಾಡ್ಸ್ಬೇಕು. ಅರ್ಥ ಆಯ್ತಾ? ಎಲ್ಲಿ ಹೇಳು? ಏನು ಅಮ್ಮೋರೇ ಅಂತ ಹೇಳು. ಅಮ್ಮೋರೆ, 1 ಅವರಿಂದ ಕಂಟಿನ್ಯೂಸ್ ಆಗಿ ಪಾತ್ರೆ ತೊಳೆದು ಸಾಕಾಗಿ ಈಗ ಬಂದು ಕೂತಿದ್ದೀನಿ. ಅಷ್ಟ್ರಲ್ಲಿ ನೀವು ಬಂದ್ರಿ ಅಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಲ್ವಾ? ಹಾ, ಮಾಡ್ತಿರೋದೆ ಮೈಗಳತನದ ಕೆಲಸ, ಅದ್ರಲ್ಲಿ ಸುಳ್ಳು ಬೇರೆ ಹೇಳ್ತೀಯ. ಅದಕ್ಕೆ ದೇವ್ರು ನಿನ್ನನ್ನ ಇಂಥ ಪರಿಸ್ಥಿತಿಗೆ ತಂದಿಟ್ಟಿರೋದು. ಶ್ರೀಮಂತರು ಶ್ರೀಮಂತರಾಗಿರೋಕು, ಬಡವರು ಬಡವರಾಗಿರೋಕು ಇದೇ ಕಾರಣ. ಸುಮ್ಮನೆ ಹೀಗ್ ಮಾತು ಕೇಳಿಸ್ಕೊತಾ ನಿಂತಿರ್ತೀಯ ಅಥವಾ ಕೆಲಸ ಮಾಡ್ತೀಯ? ಕೆಲಸ ಮಾಡ್ತೀನಿ. ಏನಂದೆ? ಎಲ್ಲಿ ಇನ್ನೊಂದ್ಸಲ ಹೇಳು. ಕೆಲಸ ಮಾಡ್ತೀನಿ ಅಮ್ಮೋರೆ. ಹಾ, ಇವಾಗ ದಾರಿಗೆ ಬಂದೆ ನೀನು. ಸರಿ, ಹೋಗಿ ಕೆಲಸ ಮಾಡು. Come.
ನಮ್ಮ ಆಫೀಸಲ್ಲಿ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಿಲ್ಲ. ಹೆಂಡತಿ ನೋಡಿದ್ರೆ ಹೆಂಡತಿ ಇಲ್ದೇ ಇರೋರ್ ಜೊತೆ ಆಫೀಸಿಗೆ ಬರ್ತಾರೆ, ಗಂಡ ನೋಡಿದ್ರೆ ಗಂಡನೇ ಇಲ್ದೇ ಇರೋರ್ ಜೊತೆ ಆಫೀಸಿಗೆ ಬರ್ತಾರೆ.